ಮಹಾನರಾದ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಳ್ಳೆ ಶುಜಾಅತಿದ್ದ, ಒಳ್ಳೆ ಹಿಮ್ಮತ್ತಿದ್ದ, ಒಳ್ಳೆ ಧೈರ್ಯವಿದ್ದ ಒಬ್ಬ ವ್ಯಕ್ತಿಯಾಗಿದ್ದರು. ಹುಜೂರ್ ಅವರಷ್ಟು ದೊಡ್ಡ ಧೈರ್ಯವಿರುವ ಒಬ್ಬ ವ್ಯಕ್ತಿ ಅದು ಇತಿಹಾಸದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಹೇಳಬಹುದು. ಬಹಳಷ್ಟು ಘಟನೆಗಳು ಅದಕ್ಕೆ ದಲೀಲಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹುನೈನ್ ಯುದ್ಧದ ಸಂದರ್ಭದಲ್ಲಿ ಲಕ್ಷಾಂತರ ಶತ್ರುಗಳಿದ್ದಾರೆಂದು ಕಡೆಯಲ್ಲಿ ಅತ್ಯಂತ ಭೀಕರವಾದ ಕಾಳಗ. ಅವರ ಆಯುಧಗಳು, ಆ ಶತ್ರುಪಾಳಯದ ಸೈನ್ಯಗಳು ಬಹಳಷ್ಟು ವಿಪರೀತ ಜಾಸ್ತಿಯಾಗಿದೆ. ಆದ್ದರಿಂದಲೇ ಒಂದು ಕ್ಷಣ ಮುಸಲ್ಮಾನರಿಗೆ ಏನೋ ತೊಂದರೆಯಾಯಿತು ಎಂಬ ರೀತಿಯಲ್ಲಿ ಸ್ವಹಾಬಿಗಳೆಲ್ಲರೂ ಕೂಡ ಹಿಂಜರಿಯುವ ಸ್ಥಿತಿಯಲ್ಲಿದ್ದಾಗ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏಕಾಂಗಿಯಾಗಿ ಮುಂದೆ ನಿಂತರು. ಎಲ್ಲರೂ ಕೂಡ ಹಿಂಜರಿಯುವಾಗ ಏಕಾಂಗಿಯಾಗಿ ಮುಂದೆ ನಿಂತುಕೊಂಡು ಘೋಷಣೆ ಮಾಡಿದರು, ಅನನ್ನಬಿಯು ಲಾ ಕದಿಬ್ ಅನ ಇಬ್ನ್ ಅಬ್ದುಲ್ ಮುತ್ತಲಿಬ್. ಭಯಂಕರವಾದಂತ ಘೋಷಣೆ, ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ಒಂದು ಘೋಷಣೆ. ಅನನ್ನಬಿಯು ಲಾ ಕದಿಬ್, ನಾನು ನಬಿ ಆಗಿದ್ದೇನೆ, ಒಂದು ಪ್ರವಾದಿ, ಅದು ಸುಳ್ಳಲ್ಲ. ಅನ ಇಬ್ನ್ ಅಬ್ದುಲ್ ಮುತ್ತಲಿಬ್, ತಂದೆಗೆ ಹುಟ್ಟಿದ ಮಗ, ಅಂದ್ರೆ ಅಬ್ದುಲ್ ಮುತ್ತಲಿಬರ ಮಗ, ಅಂದ್ರೆ ತಂದೆಗೆ ಹುಟ್ಟಿದ ಮಗ. ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಅಥವಾ ಒಂದು ಸೈನ್ಯ ಬಂದ ಕೂಡಲೇ ಹಿಂಜರಿದು ಓಟುವವನೆಲ್ಲ ಎಂಬ ರೀತಿಯಲ್ಲಿ ಒಂದು ಘೋಷಣೆ ಮಾಡಿದಾಗ ಬಾಕಿ ಇರುವ ಸ್ವಹಾಬಿಗಳೆಲ್ಲ ಒಂದು ಒಟ್ಟು ಸೇರಿದರು, ಶತ್ರುಗಳನ್ನು ಹಿಮ್ಮಟ್ಟಿಸಿದರು ಎಂದು ಈ ಹದೀಸ್ ಸಹೀಹುಲ್ ಬುಖಾರಿಯಲ್ಲಿ ಕಾಣ್ತಾ ಇರುವ ಹದೀಸ್ ಆಗಿದೆ, ಮುಸ್ಲಿಂನಲ್ಲಿ ಕಾಣ್ತಿರುವ ಹದೀಸ್ ಆಗಿದೆ. ಅನನ್ನಬಿಯು ಲಾ ಕದಿಬ್ ಅನ ಇಬ್ನ್ ಅಬ್ದುಲ್ ಮುತ್ತಲಿಬ್. ನಮಗೆ ನಮ್ಮ ಕೇರಳೀಯ ಚರಿತ್ರೆಯಲ್ಲೂ ಕೂಡ ಕಾಣಬಹುದು. ಅಹ್ಲು ಸುನ್ನತಿ ವಲ್ ಜಮಾಅ ಸಂರಕ್ಷಣೆಗೆ ಬೇಕಾಗಿ ನಮ್ಮ ಉಲಮಾಗಳು ಸಮಸ್ತ ಜಮೀಯತುಲ್ ಉಲಮಾವನ್ನು ಸ್ಥಾಪಿಸಿದರು. ಆದರೆ ಈ ಸಮಸ್ತ ಕೇರಳ ಜಮೀಯತುಲ್ ಉಲಮಾದ ನೇತೃತ್ವದಲ್ಲಿರುವ ಅಹ್ಲು ಸುನ್ನತಿ ವಲ್ ಜಮಾಅತಿನ ಶಕ್ತಿ ಅದು ಇಮ್ಮಡಿಗೊಳ್ಳುವುದು, ದುಪ್ಪಟ್ಟುಗೊಳ್ಳುವುದು, ಅದು ಬಲಾಢ್ಯಗೊಳ್ಳುವುದನ್ನು ಕಂಡಾಗ ಸಹಿಸಲು ಸಾಧ್ಯವಿಲ್ಲದ ಕೆಲವು ರಾಜಕೀಯ ಷಡ್ಯಂತ್ರಗಳು ಉಲಮಾಗರಡಿಯಲ್ಲಿ ಛಿದ್ರತೆಯ ವಿಷ ಬೀಜವನ್ನು ಬಿತ್ತಲು ಬೇಕಾಗಿ ನೋಡಿದರು. ಇದಕ್ಕೆ ಅವಕಾಶವನ್ನು ಕೊಡದ ತಾಜುಲ್ ಉಲಮಾ ಮತ್ತು ಸುಲ್ತಾನುಲ್ ಉಲಮಾ ಆ ಷಡ್ಯಂತ್ರಗಳಿಗೆ ಬಲಿ ಬೀಳದೆ ಈ ರೀತಿಯ ಷಡ್ಯಂತ್ರಗಳ ಒಳಗೆ ನಿಂತುಕೊಂಡು ನಾವಿರುವುದಿಲ್ಲ, ನಾವು ಹಕ್ಕಾದ ರೀತಿಯಲ್ಲಿ ಈ ನಾಡಿಗೆ ತಿಳಿಸುತ್ತೇವೆಂದು ಹೊರಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಹಣ ಬಲವಿಲ್ಲ, ರಾಜಕೀಯ ಫಲವಿಲ್ಲ, ಜನಬಲವಿಲ್ಲ, ಹಕ್ಕು ಮಾತ್ರ ನಮ್ಮಲ್ಲಿತ್ತು. ಆ ಸಂದರ್ಭದಲ್ಲಿ ಕೇರಳದ ಎರ್ನಾಕುಳಂ ಎಂಬ ಸ್ಥಳದಲ್ಲೊಂದು ಸಮ್ಮೇಳನವನ್ನು ನಮ್ಮ ಉಲಮಾಗಳು ತಾಜುಲ್ ಉಲಮಾರವರ ನೇತೃತ್ವದಲ್ಲಿ ಮಾಡಿದರು. ತಾಜುಲ್ ಉಲಮಾರವರ ನೇತೃತ್ವದಲ್ಲಿ ಮಾಡಿದ ಆ ಸಮ್ಮೇಳನದಲ್ಲಿ ಲಕ್ಷಾಂತರ ಜನರನ್ನು ಸಾಕ್ಷಿ ನಿಲ್ಲಿಸಿಕೊಂಡು ತಾಜುಲ್ ಉಲಮಾರವರು ಘೋಷಣೆ ಮಾಡಿದ್ದು ಅವತ್ತು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುನೈನ್ ಯುದ್ಧದಲ್ಲಿ ಘೋಷಣೆ ಮಾಡಿದ ಅದೇ ಘೋಷಣೆಯಾಗಿತ್ತು. ಅನನ್ನಬಿಯು ಲಾ ಕದಿಬ್ ಅನ ಇಬ್ನ್ ಅಬ್ದುಲ್ ಮುತ್ತಲಿಬ್, ನಾನು ತಂದೆಗೆ ಹುಟ್ಟಿದ ಮಗ, ಆದ್ದರಿಂದ ಹಕ್ಕಿಗೆ ವಿರುದ್ಧವಾಗಿ ಯಾರಾದರೂ ಬಂದರಂತ ಹೇಳಿದರೆ ಆ ಬಲಾಢ್ಯರ ಮುಂದೆ ಶರಣಾಗತಿಯನ್ನು ಸೂಚಿಸುವವನಲ್ಲ ಎಂದು ಹೇಳಿಕೊಂಡು ಮುಂಚೂಣಿಯಲ್ಲಿ ನಿಂತರು. ಆ ಮುಂಚೂಣಿಯಲ್ಲಿ ನಿಂತ ಆ ಕಾರಣಕ್ಕಾಗಿ ಇವತ್ತು ಈ ನಾಡಿನಲ್ಲಿ ಉಂಟಾದ ಅಹ್ಲು ಸುನ್ನತಿ ವಲ್ ಜಮಾಅತಿನ ಒಂದು ಐತಿಹಾಸಿಕವಾದ ಸಾಧನೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂದು ನಮಗೆ ಇವತ್ತು ಕಾಣಲಿಕ್ಕೆ ಸಾಧ್ಯವಾಗಿತ್ತು. ನಮ್ಮ ನಾಲೆಜ್ ಸಿಟಿಗಳು, ನಮ್ಮ ಸಂಸ್ಥೆ ಸಮುಚ್ಚಯಗಳು, ಜಗತ್ತಿನ ವಿವಿಧ ಕಡೆಗಳಲ್ಲಿ ನಡೆಯುತ್ತಿರುವ ಶೈಕ್ಷಣಿಕ ಸಮುಚ್ಚಯಗಳು, ಇದೆಲ್ಲವೂ ಕೂಡ ಅವತ್ತು ಹಕ್ಕಾದ ರೀತಿಯಲ್ಲಿ ಹೇಳಿ ಅದರಲ್ಲಿ ಅಚಲವಾಗಿ ನಿಂತ ಕಾರಣದಿಂದಾಗಿದೆ. ಆದ್ದರಿಂದ ಇವತ್ತು ಇಲ್ಲಿ ಅಹ್ಲು ಸುನ್ನತ್ ವಲ್ ಜಮಾಅತ್ ಇದೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಳ್ಳೆ ಹಿಮ್ಮತ್ತಿರುವ ವ್ಯಕ್ತಿ, ಯಾರಿಗೂ ಕೂಡ ಹೆದರಲ್ಲ. ಅನಸ್ ಇಬ್ನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಸ್ವಹೀಹ್ ಮುಸ್ಲಿಂನಲ್ಲಿರುವ ಒಂದು ಹದೀಸ್ ಆಗಿದೆ, ಬುಖಾರಿಯಲ್ಲೂ ಇದೆ. ಅವರು ಹೇಳ್ತಾರೆ, ಒಂದು ದಿನ ಮದೀನದಲ್ಲಿ ಒಂದು ದೊಡ್ಡ ಶಬ್ದ ಕೇಳಿತ್ತು, ಒಂದು ದೊಡ್ಡ ಶಬ್ದ. ಆ ಸಮಯದಲ್ಲಿ ಎಲ್ಲರೂ ಕೂಡ ಒಮ್ಮೆ ನಡುಗಿ ಬಿಟ್ಟರು ಆ ಶಬ್ದ ನೋಡಿ.
ಎಲ್ಲರೂ ಕೂಡ ನಡಿಗೆಕೊಂಡು ಏನಾಗಿದೆ ಶಬ್ದ ಅಂತ ನೋಡುವಾಗ, ನೋಡ್ಲಿಕ್ಕೆ ಮೆಲ್ಲೆ 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 ಹೋಗುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿಂದ ಅಬೂ ತಲ್ಹಾ ಅವರ ಕುದುರೆಯಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಹೋಗ್ಲಿಕ್ಕೆ ರೆಡಿ ಆಗುತ್ತಿರುವುದಷ್ಟೇ. ಹುಜೂರ್ ಅವರು ಶಬ್ದ ಕೇಳಿದ ತಕ್ಷಣ ಅಬೂ ತಲ್ಹಾ ಅವರು ಕುದುರೆ ತಗೊಂಡ್ರು, ಹೋದ್ರು. ಇವರೆಲ್ಲ ಹೋಗ್ಲಿಕ್ಕೆ ರೆಡಿ ಆಗುವಾಗ ಹುಜೂರ್ ಅವರು ಬರ್ತಾ ಇದ್ದಾರೆ. ಏನು ಟೆನ್ಷನ್ ಮಾಡಬೇಡಿ, ಏನಿಲ್ಲ ಅಂತ ಹೇಳಿ. ಆ ರೀತಿ ದೊಡ್ಡ ಹಿಮ್ಮತ್ತಿರುವ ಮನುಷ್ಯ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾರಿಗೂ ಕೂಡ ಹೆದರಿಲ್ಲ. ಹಕ್ಕಿನ ವಿಷಯದಲ್ಲಿ ಯಾರಿಗೂ ಕೂಡ ಹೆದರಿ ನಿಂತಿಲ್ಲ. ಒಳ್ಳೆಯ ಒಂದು ಹಿಮ್ಮತ್ತಿರುವ ವ್ಯಕ್ತಿಯಾಗಿದ್ದರು, ಒಳ್ಳೆ ಶುಜಾಅತ್ ಇರುವ ವ್ಯಕ್ತಿಯಾಗಿದ್ದರು ಎಂದು ನಮಗೆ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ.